ಆತ್ಮೀಯ ಸ್ಪರ್ಧಾರ್ಥಿಗಳೇ, JSS ಸ್ಪರ್ಧಾ ಕರಿಯರ್ ಅಕಾಡೆಮಿಗೆ ಸ್ವಾಗತ. ನನ್ನ ಹೆಸರು ಬನಿಗೊಂಡ. RRB NTPC 2024-25ನೇ ಸಾಲಿನ ಇರುವ ನೋಟಿಫಿಕೇಶನ್ ಆಗಿರೋದ್ರಿಂದ ಮ್ಯಾಥ್ಸ್ ಕ್ರ್ಯಾಶ್ ಕೋರ್ಸ್ ಅಂತಂದಿದ್ದೇವೆ. ಇದು ಕ್ಲಾಸ್ 3 ಪರ್ಸೆಂಟೇಜ್ನ ಕ್ಲಾಸ್ 3. ಇಲ್ಲಿ CBT 1 2021ರಲ್ಲಿ ನಡೆದಿರುವಂಥ ಎಲ್ಲ ಕ್ವಶನ್ಸ್ಗಳನ್ನು ಬಿಡಿಸಲಾಗಿದೆ. ಇದು ಪರ್ಸೆಂಟೇಜ್ ಚಾಪ್ಟರು ಟೈಪ್ ವೈಸ್ ಮತ್ತು ಚಾಪ್ಟರ್ ವೈಸ್ ಬಿಡಿಸಾಕತ್ತಿದ್ದೇವೆ. ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಕೊಡ್ತೇವೆ, ಕನ್ನಡದಲ್ಲಿ ಕ್ವಶನ್ ಇರ್ತಾವೆ ಮತ್ತು ಇಂಗ್ಲೀಷ್ನಲ್ಲಿ ಕ್ವಶನ್ ಇರ್ತಾವೆ. ಈಗಾಗಲೇ ಇದು ಕ್ಲಾಸ್ 3. ಈಗಾಗಲೇ 10 ಕ್ವಶನ್ ಮುಗಿಸಿದೇವೆ. ಎರಡು ಕ್ಲಾಸ್ ಕಂಪ್ಲೀಟ್ ಆಗ್ಯಾವು. ಯಾರು ಇಂಟ್ರೆಸ್ಟ್ ಅದೋ 2 ಕ್ಲಾಸ್ ನೋಡಿ ಮೇಲೆ 3rd ಕ್ಲಾಸ್ ತಿಳಿತದೆ, ಸರಿನಾ? ಈಗ ನೆಕ್ಸ್ಟ್ ಕ್ವಶನ್ ಹೋಗೋಣ. 11ನೇ ಕ್ವಶನು. If the numerator of a fraction is decreased by 80% and the denominator of the fraction is decreased by 60%, then the resultant of the fraction is 5/6. Then what is the original fraction? ಅಂದರೆ ಒಂದು ಭಿನ್ನ ರಾಶಿಯ ಸಂಖ್ಯೆಯು 80%ನಷ್ಟು ಕಡಿಮೆ ಆದರೆ ಮತ್ತು ಆ ಭಿನ್ನ ರಾಶಿಯ ಗುಣಾಂಕವು 60% ಕಡಿಮೆ ಆದರೆ ಆಗ ಫಲಿತಾಂಶದ ಭಿನ್ನ ರಾಶಿಯು 5/6 ಆಗಿರುತ್ತದೆ. ಆಗ ಮೂಲ ಭಿನ್ನ ರಾಶಿ ಎಷ್ಟು? ಇದು RRB NTPC 15/2/2021ರಲ್ಲಿ ಕೇಳುವಂಥ ಪ್ರಶ್ನೆ. ಇದು ಎಲ್ಲ ಪ್ರೀವಿಯಸ್ ಇಯರ್ ಕ್ವಶನ್ ಬಿಡಿಸ್ತಿದ್ದೇವೆ, ಯಾವ ಹೊಸ ತೆಗೆಯಲ್ಲ. ಪ್ರೀವಿಯಸ್ ಇಯರ್ ಟೈಪ್ ವೈಸ್ ಎಲ್ಲ ಟೈಪ್ಸ್ ಕವರ್ ಮಾಡ್ತೇವೆ. ಕ್ರ್ಯಾಶ್ ಕೋರ್ಸ್ ಅಂದರೆ ಎಲ್ಲ ಕ್ವಶನ್ ಹೇಳೋದಾಗಲ್ಲ, ಎಲ್ಲ ಟೈಪ್ಸ್ ಕವರ್ ಮಾಡಿ ಕೊಡ್ತೇವೆ ನಿಮ್ಗೆ, ಸರಿನಾ? ಇಲ್ಲಿ ಕ್ವಶನ್ ನೋಡ್ರಿ. ಇಫ್ ದ ನ್ಯೂಮರೇಟರ್ ಆಫ್ ಎ ಫ್ರಾಕ್ಷನ್ ಈಸ್ ಡಿಕ್ರೀಸ್ಡ್ ಬೈ 80%, ಫ್ರಾಕ್ಷನ್ ಹೆಂಗೆ ಬರಿತೀವಿ? A/B ಫಾರ್ಮ್ದಾಗ ಬರಿತೀವಿ. A/B. ಇದೇನಿದು? ನ್ಯೂಮರೇಟರ್ ಅಂತೇವಿ. ಇದಕ್ಕೆ ಏನಂತೇವಿ? ಡಿನೋಮಿನೇಟರ್ ಅಂತೇವಿ. ಇಫ್ ದ ನ್ಯೂಮರೇಟರ್ ಆಫ್ ದಿ ಫ್ರಾಕ್ಷನ್, ಇಲ್ಲೇನದ ಹೇಳು? ನ್ಯೂಮರೇಟರ್ ಅಂದ್ರ ಅಂಶ. ಇದಕ್ಕ ಛೇದ. If the numerator of the fraction is decreased by 80%, ನಿಮ್ಗೆ ಹೇಳಿದ್ದೀನಿ ಆಗ್ಲೇ. 80% ಡಿಕ್ರೀಸ್ ಅಂದ್ರೆ ಹೆಂಗಂದ್ರ 80 × 1/100. ಈ 0 ಹೋಯ್ತು, ಈ 0 ಹೋಯ್ತು, 2 4 2 5. ಇಲ್ಲೇನು ಹೇಳೋಣ? ಒರಿಜಿನಲ್ ನಂಬರ್ ಇಂದ ಡಿಕ್ರೀಸ್ ಅಂದಾನ. ಡಿಕ್ರೀಸ್ ಅಂದ್ರೆ ಏನು? 5 4 ಹೋದ್ರೆ ಎಷ್ಟು? 1. 1/5. ಡಿಕ್ರೀಸ್ ಅಂದ್ರೆ ಎಷ್ಟು? 1/5. ಇಲ್ಲಿ 80% ಡಿಕ್ರೀಸ್ ಆಗ್ಯದ. 80% ಡಿಕ್ರೀಸ್ ಅಂದ್ರೆ 1/5. ಇಲ್ಲಿ ನೆಕ್ಸ್ಟ್ ಏನು ಹೇಳೋಣ? ಡಿನೋಮಿನೇಟರ್ ಅಂದ್ರೆ ಛೇದ. ಇಲ್ಲಿ ನೋಡಿ, ಇಲ್ಲಿ ಡಿನೋಮಿನೇಟರ್ ಆಫ್ ದಿ ಫ್ರಾಕ್ಷನ್ ಈಸ್ ಡಿಕ್ರೀಸ್ಡ್ ಬೈ 60%. 60% ಏನಾಗ್ಯದ? ಡಿಕ್ರೀಸ್ ಆಗ್ಯದ. 60% ಇನ್ ಫ್ರಾಕ್ಷನ್ದಾಗ ಹೆಂಗೆ ಬರೀತೀರಿ? 2 3 2 5. 5 3 ಹೋದ್ರೆ ಎಷ್ಟು? 2. 2/5. ಡಿಕ್ರೀಸ್ಡ್ ಅಂದ್ರೆ ಮೈನಸ್ ಮಾಡಬೇಕು, ಇನ್ಕ್ರೀಸ್ಡ್ ಅಂದ್ರೆ ಪ್ಲಸ್ ಮಾಡಬೇಕು. ಎಷ್ಟು ಸಾಧ್ಯ ಆಗ್ತದೋ ಅಷ್ಟು ಶಾರ್ಟ್ ಕಟ್ ಕಲಿಬೇಕು. ಎಕ್ಸಾಮ್ನಲ್ಲಿ ಟೈಮ್ ಸಾಲಲ್ಲ. ಈ ಎಕ್ಸಾಮ್ ಟೈಮ್ ಬೇಸ್ಡ್ ಎಕ್ಸಾಮು. 2/5 ಏನು? ಡಿನೋಮಿನೇಟರ್ ಅಂದ್ರೆ ಇಲ್ಲಿ ಬರೀಬೇಕು. ಇಂಟು 2/5. ದೆನ್ ದ ರಿಸಲ್ಟೆಂಟ್ ಫ್ರಾಕ್ಷನ್ ಅಂದ್ರೆ ಟೋಟಲ್ ಫ್ರಾಕ್ಷನ್ ಏಟಾಗಿದೆ ಅಂದ್ರೆ 5/6 ಆಗಿದೆ. 5/6 ಅಂದ್ರೆ ಒರಿಜಿನಲ್ ನಂಬರ್ ಏನು? ಇದ್ರ A/B ಫಾರ್ಮ್ ಏನು ಅಂದಂಗ. A/B ಯ ಫಾರ್ಮ್ ಏನಾದ ಅಂತ ಕೇಳ್ಯಾನ ನೋಡಿ. ಈ 5ಕ್ಕ ಈ 5 ಆಯ್ತು. A/B = ಇಲ್ಲಿ 5 ಇಂಟು ಇಟ್ಟು ಇಲ್ಲಿ ಮ್ಯಾಗ ಬರುತ್ತೆ, ಇಂಟು ಮಾಡಿ
ಕ್ರಾಸ್ ಮಲ್ಟಿಪ್ಲಿಕೇಶನ್ ಅಂತೇವಲ್ಲ ಬೈ 6 ಎರಡು ಒಂದ್ಲೆ ಎರಡು ಮೂರ್ಲೆ a by b is equal to 5 by 3 ಆಪ್ಷನ್ಸ್ ಯಾವುದಂದ್ರೆ ಬಿ a by b is equal to 5 by 3 ಉದ್ದೇಶ ಏನಂದ್ರೆ ಎಷ್ಟು ಸಾಧ್ಯ ಆಗ್ತದೋ ಅಷ್ಟು ಶಾರ್ಟ್ಕಟ್ ಮೆಥಡ್ ಕಲೀರಿ ಇವೆಲ್ಲ ನಾ ಶಾರ್ಟ್ಕಟ್ ಮೆಥಡ್ ಹೇಳೋದು ಸರಿನಾ ಇವು RRB NTPC ಕ್ವಶನ್ ಯಾವ ನಾವಾಗಲೇ ಇಷ್ಟಪಟ್ಟು ತೆಗೆದಿರೋ ಕ್ವಶನ್ ಅಲ್ಲ ಬೇಕಾದ್ರೆ ಈ ಡೇಟ್ ಅದಲ್ಲ ಈ ಡೇಟ್ ಹೋಗಿ ಚೆಕ್ ಮಾಡ್ಕೊಂಡು ನೀವು ಅನಲೈಸಿಸ್ ಮಾಡ್ಬೋದು ಸರಿ ನೆಕ್ಸ್ಟ್ ಕ್ವಶನ್ ಹೋಗೋಣ ಎಲ್ಲ ಟೈಪಾಲಜಿ ಕವರ್ ಮಾಡ್ತೇವೆ ಅಂದ್ರೆ ಎಲ್ಲ ಕ್ವಶನ್ ಬಿಡಿಸೋದಾಗಲ್ಲ ಎಲ್ಲ ಟೈಪ್ಸ್ ಕ್ವಶನ್ ಬಿಡಿಸ್ತೀನಿ ಟೂ ನಂಬರ್ಸ್ ಆರ್ ರೆಸ್ಪೆಕ್ಟಿವ್ಲಿ ಏನಿದೆ ಟೂ ನಂಬರ್ಸ್ ಕೊಟ್ಟಿದ್ದಾರೆ ಇಲ್ಲಿ ಟೂ ನಂಬರ್ಸ್ ಆರ್ ರೆಸ್ಪೆಕ್ಟಿವ್ಲಿ 30% and 80% more than the third number these two numbers are in ratio ಫಾರ್ಮ್ ಹೇಳೋಣ ಎರಡು ಸಂಖ್ಯೆಗಳು ಮೂರನೇ ಸಂಖ್ಯೆಗಿಂತ ಅನುಕ್ರಮವಾಗಿ 30% 40% ಅಷ್ಟು ಹೆಚ್ಚು ಇದ್ದರೆ ಆ ಎರಡು ಸಂಖ್ಯೆಗಳನ್ನು ಅನುಪಾತದಲ್ಲಿ ಎಷ್ಟಿವೆ ನಾವು ಗೂಗಲ್ ಟ್ರಾನ್ಸ್ಲೇಷನ್ ಹೋಗಿವಿ ಸ್ವಲ್ಪ ಟ್ರಾನ್ಸ್ಲೇಷನ್ ಅಲ್ಲಿ ಹೆಚ್ಚು ಕಡಿಮೆ ಆಗ್ಬೋದು ನೀವೇ ಸರಿಪಡಿಸ್ಕೋಬೇಕು ಸರಿನಾ ಏನಂದ್ರ ಮೋರ್ ದೆನ್ ಥರ್ಡ್ ನಂಬರ್ ಅಂದ್ರೆ ಏನೇನು ಬರೆಯೋದಪ್ಪ ಎ ಬರಿತೇವಿ ಬಿ ಬರಿತೇವಿ ಸಿ ಬರಿತೇವಿ ಇನ್ಯಾವ ಫಾರ್ಮ್ನಾಗ ರೇಷಿಯೋ ಫಾರ್ಮ್ ರೇಷಿಯೋ ಅಂದ್ರೆ ಅನುಪಾತದಲ್ಲಿ ಅಂದ್ರೆ ಎ ರೇಷಿಯೋ ಬಿ ರೇಷಿಯೋ ಸಿ ಅವ ಏನಂದನ ಎರಡನೇ ಸಂಖ್ಯೆ ಮತ್ತು ಎರಡು ಸಂಖ್ಯೆಗಳು ಮೂರನೇ ಸಂಖ್ಯೆಗಿಂತ ಅನುಕ್ರಮವಾಗಿ 30% ಮತ್ತು 80% ಅಷ್ಟು ಹೆಚ್ಚಿವೆ 30% ಮತ್ತು 80% ಅಷ್ಟು ಹೆಚ್ಚಿವೆ ಈ ಮೂರನೇ ಸಂಖ್ಯೆ ಯಾವುದು ತಗೋತೀವಿ ಇದರಿಗಿಂತ ಇದು ಎಷ್ಟು ಬಿ 80% ಹೆಚ್ಚದ ಇದರಿಗಿಂತ ಎ ಎಷ್ಟು ಹೆಚ್ಚದ 30% ಹೆಚ್ಚದ ಅಂದ್ರೆ ಸಿ ಏಟ್ ಅಂದ ನನಗೆ ಸಿ ಏಟು ಇಲ್ಲ ಅಂದ್ರೆ 100 ತಗೋಬೇಕು 100ಕ್ಕೆ ಇದು ಎಷ್ಟು ಹೆಚ್ಚಾಗ್ಯದ 80 ಹೆಚ್ಚಾಗಿದೆ ಅಂದ್ರೆ 100ಕ್ಕೆ 80 ಅಂದ್ರೆ 180 ಪರ್ಸೆಂಟೇಜ್ ಅಂದ್ರೆ ಈಗ ಹೇಳ 100ಕ್ಕೆ 80% ಹೆಚ್ಚಿಗೆ ಅಂದ್ರೆ 180 by 100 into 100 ಎಷ್ಟು ಹೋಯ್ತು 180 ತೀತಾ 100ಕ್ಕೆ 80% ಹೆಚ್ಚಾಗಿದೆ ಅಂತ ಹೇಳ್ಯಾರ ಅವರು ಇವೆಲ್ಲ ಹೆಚ್ಚಾಗಿ ಅಂದ್ರೆ ಈ ರೀತಿ ಸಿಂಬಲ್ ಬರುತ್ತೆ ಇನ್ಕ್ರೀಸಿಂಗ್ ಒಂದು ನಿಮಿಷ ಇನ್ಕ್ರೀಸಿಂಗ್ ಇದು 30% ಇನ್ಕ್ರೀಸ್ ಆಗಿದೆ ಅಂದ್ರೆ ಅವು ಎರಡು ಸಂಖ್ಯೆಗಳು ಯಾವ್ಯಾವುದಪ್ಪ ಅಂದ್ರೆ ಎ ಮತ್ತು ಬಿ ಅದ ಸಿ ನಮಗೆ ಗೊತ್ತಿಲ್ಲ ಸಿ ನಮಗೆ ಕೊಟ್ಟೇ ಇಲ್ಲವ ಸಿ ಇವೆರಡು ಸಂಖ್ಯೆಗಳ ಅನುಪಾತ ಹೇಳುವ ಅನುಪಾತ ಅಂದ್ರೆ ಈ 0 ಹೋಯ್ತು ಇಲ್ಲಿದೆಲ್ಲೇ ಕಡಿಬೇಕು ನೀವು ಎಷ್ಟಾಯ್ತು 13:8 ಕಾಮನ್ ಇದೆ ಇದು 10 ನಮ್ಗೆ ಎರಡು ಸಂಖ್ಯೆ ಅಂದನ ಇವೆರಡೇ ಹೇಳ್ಬೇಕು ಎ ಮತ್ತು ಬಿ ವ್ಯಾಲ್ಯೂ ಎ ಮತ್ತು ಬಿ 13:18 ಇದು ಯಾವ ಕ್ವಶನ್ ಅಂದ್ರೆ RRB NTPC 12/3/2021 ಕೇಳುವಂತ ಪ್ರಶ್ನೆ ಇದು ಸರಿನಾ ನೆಕ್ಸ್ಟ್ ಕ್ವಶನ್ ನೋಡ್ರಿ ಇದು ಏನಂತ ಅಂದ್ರೆ ಇದು ಸಕ್ಸೆಸಿವ್ ಇನ್ಕ್ರೀಸಸ್ ಮೆಥಡ್ ಅಂತೇವೆ ಇದಕ್ಕೇನಂತೇವೆ ಸಕ್ಸೆಸಿವ್ ಪರ್ಸೆಂಟೇಜ್ ಚೇಂಜ್ ಅಂತೇವೆ ಸಕ್ಸೆಸಿವ್ ಪರ್ಸೆಂಟೇಜ್ ಚೇಂಜ್ ಅಂದ್ರೆ ಏನ್ರಿ ಸಕ್ಸೆಸಿವ್ ಪರ್ಸೆಂಟೇಜ್ ಚೇಂಜ್ ಅಂತೀವಿ ನಾನು ಹೇಳಕತ್ತಿರೋದು ಸ್ವಲ್ಪ ಆದರೂ ಬೇಸಿಕ್ ನಾಲೆಜ್ ಇರಬೇಕು ಅವ್ರಿಗೆ ನನಗೇನು ನಾಲೆಜ್ ಇಲ್ಲೇ ಸರ್ ಅಂದ್ರೆ ಆಗಲ್ಲ ಇದು ನಾವು ತಂದಿರೋದು ಕ್ರ್ಯಾಶ್ ಕೋರ್ಸ್ ಫುಲ್ ಡೆಪ್ತಾಗಿ ಯಾವುದೂ ತಂದಿಲ್ಲ ಈಗ ಯಾಕಂದ್ರೆ ಎಕ್ಸಾಮ್ಸ್ ಇರೋದ್ರಿಂದ ಯಾವುದೇ ಕೋರ್ಸ್ಗಳನ್ನ ತರೋಕ್ಕಾಗಲ್ಲ ನಮ್ಮಿಂದ ಸಕ್ಸೆಸಿವ್ ಪರ್ಸೆಂಟೇಜ್ ಚೇಂಜ್ ಅಂದ್ರೆ ಸಪೋಸಿಂಗ್ ನೋಡ್ರಿ ಏನು ಕೊಡ್ತಾರ ಫಸ್ಟ್ ಇನ್ಕ್ರೀಸ್ ಬೈ 10% and next increased by 10% ಅಂತ ಕೊಡ್ತಾರೆ ಒಂದು ವಸ್ತು ಫಸ್ಟ್ ಇನ್ಕ್ರೀಸ್ ಬೈ 10%
ನೆಕ್ಸ್ಟ್ ಇನ್ಕ್ರೀಸ್ ಬೈ 10% ಅದು ಕೊಡ್ತಾರೆ. ಈ ರೀತಿ ಇದು ಸಕ್ಸೆಸಿವ್ ಮೆಥಡ್. ಸಕ್ಸೆಸಿವ್ ಮೆಥಡ್ನ ಇದನ್ನ ಒಂದು ಫಾರ್ಮುಲಾನು ಮಾಡ್ಕೊಂಡ್ವಿ. ಫಸ್ಟ್ ಇನ್ಕ್ರೀಸ್ ಬೇಡ ಅಂದ್ರೆ ಪ್ಲಸ್ ಎ ಪ್ಲಸ್ ಬಿ ಪ್ಲಸ್ ಎ ಬಿ ಬೈ 100. ಯಾವಾಗ ಇನ್ಕ್ರೀಸ್ ಬತ್ತಂದ್ರೆ ಎರಡೂ ಇನ್ಕ್ರೀಸ್ ಬತ್ತಂದ್ರೆ ಈ ರೀತಿ ಫಾರ್ಮುಲಾ ಯೂಸ್ ಮಾಡಿ. ಇದನ್ನು ರೇಷಿಯೋ ಮೆಥಡ್ನೂ ಮಾಡ್ಬೋದು. ಈ ಕ್ವಶನ್ ಹೇಳ್ತೇವೆ ನೋಡಿ. ಇಫ್ ದ ಲೆಂತ್ ಆಫ್ ದಿ ಸೈಡ್ ಎ ಸ್ಕ್ವೇರ್ ಈಸ್ ಇನ್ಕ್ರೀಸ್ಡ್ ಬೈ 10%, ವಾಟ್ ಪರ್ಸೆಂಟೇಜ್ ಇನ್ಕ್ರೀಸ್ ಇಟ್ಸ್ ಏರಿಯಾ? ವಾಟ್ ಪರ್ಸೆಂಟೇಜ್ ಇನ್ಕ್ರೀಸ್ ಇಟ್ಸ್ ಏರಿಯಾ ಅಂತ ಕೇಳೋಣ. ಒಂದು ಚೌಕದ ಬದಿ ಉದ್ದವನ್ನು 10%ನಷ್ಟು ಹೆಚ್ಚಿಸಿದರೆ ಅದರ ವಿಸ್ತೀರ್ಣದಲ್ಲಿ ಶೇಕಡಾವಾರು ಎಷ್ಟು ಹೆಚ್ಚಳವಾಗುತ್ತದೆ? ವಿಸ್ತೀರ್ಣ ಅಂದರೆ ಏರಿಯಾದಲ್ಲಿ ಎಷ್ಟು ಹೆಚ್ಚಳವಾಗಿರುತ್ತದೆ? ಏನಂದೇವಿ? ಸಕ್ಸಸ್ ಇದನ್ನು ಎರಡು ಮೆಥಡ್ನೇ ಮಾಡ್ಬೋದು. ಈ ಮೆಥಡ್ 1 ಯಾವುದಂದ್ರೆ ಈ ಫಾರ್ಮುಲಾ ಹಚ್ಚಿ ಮಾಡ್ಬೋದು. ಏನಂದನ ಸಕ್ಸಸ್ಸಿವ್ ಇನ್ಕ್ರೀಸ್ಡ್ ಅಂದ್ರೆ ಏನು ಹೇಳಿ? ಪ್ಲಸ್ ಈ ಫಾರ್ಮುಲಾ ಎ ಪ್ಲಸ್ ಬಿ ಪ್ಲಸ್ ಎ ಬಿ ಈಕ್ವಲ್ ಟು ಪರ್ಸೆಂಟೇಜ್ ಚೇಂಜ್. ಟೋಟಲ್ ಪರ್ಸೆಂಟೇಜ್ ಎಷ್ಟು ಚೇಂಜ್ ಆಗ್ಯದ ಅಂತ ಕೇಳ್ತಾನೆ ನೋಡಿ. ಫಸ್ಟ್ಗೆ 10% ಇತ್ತು, ನೆಕ್ಸ್ಟ್ ಇನ್ಕ್ರೀಸ್ ಬೈ 10% ಸಕ್ಸೆಸಿವ್. ದ ಸೈಡ್ ಆಫ್ ದಿ ಸ್ಕ್ವೇರ್ ಏನೇ ಇರೋನು ಇಲ್ಲಿ ನಾವು ಇಲ್ಲಿ ಬರೀತೀವಿ ನೋಡು. ಏರಿಯಾ ಆಫ್ ಸ್ಕ್ವೇರ್ ಏನು? ಎ ಸ್ಕ್ವೇರ್ ಅಂದ್ರೆ ಇದು ವೇರಿಯಬಲ್. ಏದು ಎರಡು ಸ್ಕ್ವೇರ್ ಅದಾವು, ಎರಡು ತಗೋಬೇಕು ನಾವು. 1a = 10 ಆದ್ರೆ ಇನ್ನೊಂದು a = 10a. ಸರಿನಾ? 10 + 10 = 10 × 10 by 100. 10 × 10 ಎಂಟಾಯಿತು? 20 ಆಯಿತು. 20 ಪ್ಲಸ್ ಈ 0 ಆಯಿತು, ಈ 0 ಆಯಿತು, 1 ಉಳಿತು. ಎಷ್ಟಾಯಿತು? 21%. ಇದು ಸಕ್ಸೆಸಿವ್ ಮೆಥಡ್. ಯಾವಾಗ ಹಿಂಗೆ ಫ್ರ್ಯಾಕ್ಷನ್ ಇದು ಮೆಥಡ್ ಯಾವಾಗ ಭಾಳ ಅಪ್ಲೈ ಆಗುತ್ತೆ ಅಂದ್ರೆ ಹಿಂಗೆ ಪರ್ಸೆಂಟೇಜ್ ಕೊಟ್ಟಾಗ. ಹೆಂಗಂದ್ರೆ 10%, 20%, 30%, 40%, ಈ ರೀತಿ ಪರ್ಸೆಂಟೇಜ್ ಕೊಟ್ಟಾಗ ಮಾತ್ರ ಸಕ್ಸೆಸಿವ್ ಪರ್ಸೆಂಟೇಜ್ ಚೇಂಜ್ ಮೆಥಡ್ ಇದು ಅಪ್ಲೈ ಆಗುತ್ತೆ. ಸಪೋಸ್ ಹಿಂಗೆ ಫ್ರ್ಯಾಕ್ಷನ್ನಲ್ಲಿ ಕೊಟ್ಟಿದ್ದ, ಸಪೋಸ್ 1/2% ಇನ್ಕ್ರೀಸಸ್, 33.1/3% ಇನ್ಕ್ರೀಸಸ್, ಇದು ಫ್ರ್ಯಾಕ್ಷನ್. ಇದು ಫ್ರ್ಯಾಕ್ಷನ್ನಲ್ಲಿ ಕೊಟ್ಟಿದ್ದ ಅಂದ್ರೆ ಸಪೋಸ್ 1/5% ಇನ್ಕ್ರೀಸಸ್, ಅವಾಗ ಯಾವ ಮೆಥಡ್ ಮಾಡ್ಬೇಕಂದ್ರೆ ರೇಷಿಯೋ ಮೆಥಡ್ ಮಾಡ್ಬೇಕು. ಇದಕ್ಕೇನಂತ ಮೆಥಡ್ 2 ಅಂತ. ರೇಷಿಯೋ ಮೆಥಡ್ ಹೆಂಗ? ಏನಂದ್ರೆ 10% ಇನ್ಕ್ರೀಸ್ ಅಂದ ನಾ ಹೇಳಿ ನಿಮ್ಗೆ. 10% ಇನ್ಕ್ರೀಸ್ ಅಂದ್ರೆ ಹೆಂಗೆ ಬರೀಬೇಕು? ಇನ್ಕ್ರೀಸ್ ಅಂದ್ರೆ ಇನ್ಕ್ರೀಸ್ ಸಿಂಬಲ್ ಇದು. 10 × ಪರ್ಸೆಂಟೇಜ್ ಅಂದ್ರೆ 1/100. ಈ 0 ಇತ್ತು, ಈ 0 ಇತ್ತು, ಎಷ್ಟು? 1/10. ಇನ್ಕ್ರೀಸ್ ಅಂದ್ರೆ ಪ್ಲಸ್ ಮಾಡ್ಬೇಕು. ಯಾವಾಗಲೂ ಬೇಸ್ ಸಂಖ್ಯೆಯಿಂದ ಮ್ಯಾಗಿರೋ ಸಂಖ್ಯೆಗೆ ಪ್ಲಸ್ ಮಾಡಬೇಕು. ಎಷ್ಟಾಯಿತು? L1/10 ಅಂದರೆ ಎಷ್ಟಾಯಿತು? ಇನಿಷಿಯಲಿ ಮೊದಲು ಒರಿಜಿನಲ್ ಎಷ್ಟಿತ್ತು? ಒರಿಜಿನಲ್ ಅಥವಾ ಇನಿಷಿಯಲ್. ಇದೇನಿದು? ಫೈನಲ್. ತೋರಿ, ಇನಿಷಿಯಲ್ ಇತ್ತು, ಇದು ಫೈನಲ್ ಆಯಿತು. ಫಸ್ಟ್ ಗೇಟ್ ಇತ್ತು 10 ಇತ್ತು, ಆಮೇಲೆ ಎಷ್ಟು ಇನ್ಕ್ರೀಸ್ ಆಯಿತು? L1 ಆಯಿತು. ಇದು ಎ ವ್ಯಾಲ್ಯೂ. ಏರಿಯಾ ಅಂದ್ರೆ ಸ್ಕ್ವೇರ್ದೇನು? ಇದು 1a, ಇದು 2ನೇದು. ಇದು 10 ಇತ್ತು, ಆಮೇಲೆ ಎಷ್ಟು? L1% ಇನ್ಕ್ರೀಸ್ ಆಯಿತು. ಇಲ್ಲಿ ಏನಿರ್ತವಲ್ಲ ರೇಷಿಯೋ ಮೆಥಡ್ನಾಗ ಈ ಸಂಖ್ಯೆನ ಇಂಟು ಮಾಡ್ಬೇಕು ಯಾವಾಗಲೂ. ಇಲ್ಲಿ ಇಂಟು ಅಪ್ಲೈ ಆಗುತ್ತೆ. 10 100, 11 11 121. ಇಲ್ಲಿಂದ ಇಲ್ಲಿಗೆ ಎಷ್ಟು ಡಿಫ್ರೆನ್ಸ್ ಅದ? 21 ಡಿಫ್ರೆನ್ಸ್ ಅದ. ಈ 21 ಈ ಬೇಸ್ ವ್ಯಾಲ್ಯೂ ತೊಗೋಬೇಕು ಯಾವಾಗಲೂ. 100ಕ್ಕೆ ಎಷ್ಟು ಅದಂದ್ರೆ 100ಕ್ಕೆ ಎಷ್ಟು ಪರ್ಸೆಂಟೇಜ್ ಚೇಂಜ್ ಆಗ್ಯದ? 21%. ಏನ ಇಲ್ಲಿ 21% ಬಂದದ, ಇಲ್ಲಿ 21% ಬಂದ. ಏನಂದ್ರೆ ಎರಡು ಮೆಥಡ್ನ ಮಾಡಬೇಕು. ಇಲ್ಲಿ ಸಕ್ಸೆಸಿವ್ ಮೆಥಡ್ ಯಾವಾಗ ಅಪ್ಲೈ ಆಗುತ್ತೆ ಅಂದ್ರೆ
ಇಲ್ಲಿ 10% 20% 30% 40% ಈ ರೀತಿ ಕೊಟ್ಟಾಗ ಮಾತ್ರ ಅಪ್ಲೈ ಆಗುತ್ತೆ. ಇದು ಏರಿಯಾ ಆಫ್ ದಿ ಸ್ಕ್ವೇರ್ ಅಂದ್ರೆ ಸ್ಕ್ವೇರ್ ಏರಿಯಾ ಏನು ಎ ಸ್ಕ್ವೇರ್. ಒಂದನೇ ಎ ಎರಡನೇ ಎ ಎರಡು ಎ ವ್ಯಾಲ್ಯೂ ಬರೀಬೇಕು. ಎರಡು ಸಕ್ಸಸ್ಫುಲ್ ಇನ್ಕ್ರೀಸ್ ಆದ ಮಾತ್ರ ಎ ಪ್ಲಸ್ ಬಿ ಎ ಫಾರ್ಮುಲಾ ಹಚ್ಚಬೇಕು. ನೆಕ್ಸ್ಟ್ ಕ್ವಶನ್ ಅದು ಏನೋ ಬಿಡಿಸ್ತೇನೆ ತಾವು. ಸಪೋಸ್ ಈ ಫ್ರಾಕ್ಷನ್ದಾಗ ಕೇಳಿದಂದ್ರೆ ಈ ರೇಷಿಯೋ ಮೆಥಡ್ ಮಾಡಬೇಕು. ಇದಕ್ಕೆ ಏನಂತೇವೆ ರೇಷಿಯೋ ಮೆಥಡ್ ಅಂತೀವಿ. ರೇಷಿಯೋ ಮೆಥಡ್ ಸರಿನಾ? ತಿಳಿತಾ? 10% ಇನ್ಕ್ರೀಸ್ ಅಂದ್ರೆ 10 × 1/100 ಅಂದ್ರೆ ಬೇಸ್ ವ್ಯಾಲ್ಯೂ ಇಂತ್ರ ಇನ್ಕ್ರೀಸ್ ಅಂದ್ರೆ ಮ್ಯಾಗ ಏನಿರ್ತಲ್ಲ ಆ ಸಂಖ್ಯೆಗೆ ಪ್ಲಸ್ ಮಾಡ್ಬೇಕು. L1/10 ಇದು ಒರಿಜಿನಲ್ ನಂಬರ, ಇನಿಷಿಯಲ್ ನಂಬರ, ಇದು ಫೈನಲ್ ನಂಬರ್ ಇನ್ಕ್ರೀಸ್ ಆಗಿದ್ದು. 10 × L1 ಫಸ್ಟ್ ಇನ್ಕ್ರೀಸ್ ಆಯಿತು, ನೆಕ್ಸ್ಟ್ ಏರಿಯಾ ಇನ್ಕ್ರೀಸ್ ಆಯಿತು. 10 × N1 10 × 10 100, 11 × 11 121. ಇಲ್ಲಿಗೆ ಎಷ್ಟು ಡಿಫ್ರೆನ್ಸ್ ಅದ 21 ಅಂದ್ರೆ 100ಗೆ ಈ ಬೇಸ್ ವ್ಯಾಲ್ಯೂಗೆ 21 ಡಿಫ್ರೆನ್ಸ್ ಅಂದ್ರೆ 100ಕ್ಕೆ ಎಷ್ಟು ಪರ್ಸೆಂಟೇಜ್ ಆಗ್ಯದ ಅಂದ್ರೆ 21%. ಸರಿನಾ? ನೋಡೋಣ 14ನೇ ಕ್ವಶನ್ ನೋಡಿಲ್ಲ. ಆಗ ಹಿಂದಿನ ಕ್ವಶನ್ದಲ್ಲಿ ಏನು ನೋಡಿದ್ರಿ? ಎರಡು ಇನ್ಕ್ರೀಸ್ ನೋಡಿದ್ರಿ. ಇಲ್ಲಿ ನೋಡಿಲಿ, ದ ಪ್ರೈಸ್ ಆಫ್ ಮೊಬೈಲ್ ಫಸ್ಟ್ ಡಿಕ್ರೀಸ್ಡ್ ಬೈ 20%, then increased by 10%. The net change in the price will be. ಒಂದು ಮೊಬೈಲ್ ಬೆಲೆಯನ್ನು ಮೊದಲು 20%ನಷ್ಟು ಕಡಿಮೆ ಮಾಡಲಾಗುತ್ತದೆ, ನಂತರ 10%ನಷ್ಟು ಹೆಚ್ಚಿಸಲಾಗುತ್ತದೆ. ನೀವು ಹಾಗಾದರೆ ಬೆಲೆಯಲ್ಲಿ ಬದಲಾವಣೆ ಇರುತ್ತದೆ ಅಂದರೆ ನೆಟ್ ಚೇಂಜ್ ಅಂದರೆ ಅದ್ರ ಟೋಟಲ್ ಬೆಲೆ ಎಷ್ಟು ಚೇಂಜ್ ಆಗಿದೆ ಅಂತ. ಇದು ಏನೋ ಮಿಸ್ಟೇಕ್ ಇರ್ಬೋದು ಅನಿಸ್ತು ಇಲ್ಲಿ. ಈ ಕ್ವಶನ್ನು RRB NTPC 3/2/2021 ಕೇಳಿರುವಂಥ ಪ್ರಶ್ನೆ ಇದು. ಇದು ಸಕ್ಸಸ್ಸಿವ್ ಮೆಥಡ್ ಅಪ್ಲೈ ಆಗುತ್ತೆ. ಯಾಕಂದ್ರೆ ಈ ಪರ್ಸೆಂಟೇಜ್ ಕೊಟ್ಟಾನ ಈಜಿ ಮಾಡ್ಕೋಬಹುದು. ಅದು ಹೆಂಗಂದು ಹೇಳ್ತೀನಿ ನೋಡಿ. ಸಕ್ಸಸ್ಸಿವ್ ಮೆಥಡ್ ಫಸ್ಟ್ ಏನು ಕೊಡ್ತಾನ ಇನ್ಕ್ರೀಸ್ ಆ್ಯಂಡ್ ನೆಕ್ಸ್ಟ್ ಡಿಕ್ರೀಸ್. ಫಸ್ಟ್ ಇನ್ಕ್ರೀಸ್ 10%, ನೆಕ್ಸ್ಟ್ ಡಿಕ್ರೀಸ್ ವ್ಯಾಲ್ಯೂ ಕೊಟ್ಟಂಟ್ರ ಅವಾಗ ಯಾವ ಫಾರ್ಮುಲಾ ಬೇಕು? ಡಿಕ್ರೀಸ್ ಅಂದ್ರೆ ಮೈನಸ್. ಈಗ ಮೈನಸ್ ಎ, ಇನ್ಕ್ರೀಸ್ ಅಂದ್ರೆ ಪ್ಲಸ್ ಬಿ. ಇಲ್ಲಿ ನೋಡಿ, ಇಲ್ಲೊಂದು ಸೈನ್ ಸಿಂಬಲ್ ಹೇಳ್ಕೊಡ್ತೀನಿ ನಿಮ್ಗೆ. ಇಲ್ಲಿ ಇಂಟು ಮೈನಸ್ ಎ ಇಂಟು ಪ್ಲಸ್ ಬಿ ಅಪಾನ್ 100. ಮೈನಸ್ ಇಂಟು ಮೈನಸ್ ಏನಾಗುತ್ತಾ? ಪ್ಲಸ್ ಆಗುತ್ತಾ. ಮೈನಸ್ ಇಂಟು ಪ್ಲಸ್ ಏನಾಗುತ್ತಾ? ಮೈನಸ್ಸೇ ಆಗುತ್ತೆ. ಪ್ಲಸ್ ಇಂಟು ಪ್ಲಸ್ ಏನಾಗುತ್ತಾ? ಪ್ಲಸ್ ಆಗುತ್ತೆ. ಪ್ಲಸ್ ಇಂಟು ಮೈನಸ್ ಏನಾಗುತ್ತಾ? ಮೈನಸ್ ಆಗುತ್ತೆ. ತಿಳಿತಾ? ಇವು ಸೈನ್ ಸಿಂಬಲ್ ಇವು. ಇಲ್ಲಿ ನೋಡಿಲಿ, ಟೋಟಲ್ ಪರ್ಸೆಂಟೇಜ್ ಚೇಂಜ್ ಏನಾಗುತ್ತಾ? ಮೈನಸ್ ಎ ಪ್ಲಸ್ ಬಿ ಮೈನಸ್ ಎ ಬಿ ಅಪಾನ್ 100. ತಿಳಿತಾ? ಇದು ಸಕ್ಸಸ್ಸಿವ್ ಮೆಥಡ್. ಮೆಥಡ್ 1 ಯಾವುದಿದು? ಸಕ್ಸಸ್ಸಿವ್ ಮೆಥಡ್. ಇವು ಸ್ವಲ್ಪ ಆದ್ರೆ ನಿಮಗೆ ಬೆಟ್ ಆಗಿರ್ಬೇಕು ಕ್ವಶನ್ಗಳು, ಅಂದ್ರೆ ನಿಮ್ಗೆ ಈಜಿಲಿ ಅಂಡರ್ಸ್ಟ್ಯಾಂಡ್ ಆಗಿರ್ತದೆ. ಸರ್ ನಾವು ಒಮ್ಮೆ ಬಿಗಿನರ್ ಸರ್, ನನ್ನ ಮ್ಯಾಥ್ಸೇ ಗೊತ್ತಿಲ್ಲ ಸರ್ ಅಂದರೆ ಸ್ವಲ್ಪ ಟಫ್ ಅನಿಸುತ್ತೆ. ಫಸ್ಟ್ ಏನಂದಾನ? ಡಿಕ್ರೀಸ್ ಬೈ 20% ಅಂದಾನ. ಡಿಕ್ರೀಸ್ ಬೈ 20%. ನೆಕ್ಸ್ಟ್ ಇನ್ಕ್ರೀಸ್ ಬೈ 10%. ನೆಕ್ಸ್ಟ್ ಏನಂದಾನ? ಇಂಟು ಡಿಕ್ರೀಸ್ ಬೈ 20% ಇಂಟು 10 ಡಿವೈಡೆಡ್ ಬೈ 100. ಟೋಟಲ್ ಎಷ್ಟು ಚೇಂಜ್ ಆಗ್ತದೆ ಅಂತ ಹೇಳ್ಬೇಕು ನಾವು. -20 ಅಲ್ಲಿ +10 ಕಳೆದ್ರೆ -10% ಇಂಟು ಈ 0 ತೆಗಿರಿ -2 ಅಂದ್ರೆ ಎಷ್ಟು ಇದು ಆಯಿತು? -12%. ನೋಡಿ 12%. ಮೈನಸ್ ಇಂಟು ಮೈನಸ್ ಪ್ಲಸ್ ಆಯಿತು. ಸರಿನಾ? ಇನ್ನೊಂದು ರೇಷಿಯೋ ಮೆಥಡ್ ಹೇಳ್ತೀನಿ ನೋಡಿ. ಎರಡು ಮೆಥಡ್ ಕಲೀರಿ, ನಿಮ್ಗೆ ಯಾವ ಮೆಥಡ್ ಈಜಿ ಅನಿಸುತ್ತೋ ಆ ಮೆಥಡ್ ಯೂಸ್ ಮಾಡ್ಕೊಳ್ಳಿ. ರೇಷಿಯೋ ಮೆಥಡ್ ಅಂದ್ರೆ ಇಲ್ಲಿ ಏನಂದ್ರೆ 20% ಡಿಕ್ರೀಸಸ್ ಅಂದ. ಇಲ್ಲಿ 20% ಡಿಕ್ರೀಸ್ ಅಂದ್ರೆ ಹೆಂಗೆ ಬರೀತೀರಿ? ಅವು ಮೊದಲೇ ಫಸ್ಟ್ ಕ್ಲಾಸಲ್ಲಿ ಹೇಳಿದ್ದೀನಿ 20% ಡಿಕ್ರೀಸ್
ಯಾವಾಗಲೂ ನೆನಪಿರ್ಬೇಕು ವ್ಯಾಲ್ಯೂ. 2 1 2 5 1/5 1/5 ಅಂದ್ರೆ 5ರಾಗ 1 ಹೋದ್ರೆ ಎಷ್ಟು 4 ಡಿಕ್ರೀಸ್ ವ್ಯಾಲ್ಯೂ ವೇಟ್ ಬತ್ತು 4/5 ಬತ್ತು. ಅದೇ ರೀತಿ 10% ಇನ್ಕ್ರೀಸ್ ಅಂದಾನ 10% ಇನ್ಕ್ರೀಸ್ ಅಂದ್ರೆ L1/10 ಹಿಂದಿನ ಕ್ಲಾಸಲ್ಲಿ ಹೇಳಿದ್ದೀನಿ. ಇಲ್ಲಿ ರೇಷಿಯೋ ಮೆಥಡ್ನಲ್ಲಿ ಏನಿರುತ್ತೆ ಇನಿಷಿಯಲ್ ವ್ಯಾಲ್ಯೂ ವೇಟ್ ಇರುತ್ತೆ ನೆನ್ ಫೈನಲ್ ಮೊದಲು. ಇನಿಷಿಯಲ್ ಅಂದ್ರೆ ಮೊದಲು, ಫೈನಲ್ ಅಂದ್ರೆ ನಂತರ. ರೇಷಿಯೋ ಮೆಥಡ ಅನುಪಾತ ಮೆಥಡ ಫಸ್ಟ್ ಎಷ್ಟಿತ್ತು 5 ಇತ್ತು, ಆಮೇಲೆ ಎಷ್ಟಾಯ್ತು 4 ಆಯ್ತು. ಇದು 20% ಡಿಕ್ರೀಸ್ ಆದ್ಮೇಲೆ. ನೆಕ್ಸ್ಟ್ 10% ಇನ್ಕ್ರೀಸ್ ಆದ್ಮೇಲೆ ಎಷ್ಟಿತ್ತು 10 ಇತ್ತು, ಆಮೇಲೆ ಎಷ್ಟಾಯ್ತು L1 ಆಯ್ತು. ಅಂದ್ರೆ ಇನಿಷಿಯಲ್ ವ್ಯಾಲ್ಯೂ ಏಟಾಯ್ತು. ಇನ್ನೊಂದು ಇಲ್ಲೇ ಕಟ್ತೋಕಿತ್ತು ಹೊಡಿಬೋದು ಇದನ್ನ. ಈ ಏನು ಲೈನ್ ಆಫ್ ಕನ್ಕ್ಲೂಷನ್ ಲೈನ್ ಇರ್ತದಲ್ಲ, ಈ ಲೈನ್ ಮ್ಯಾಗ ಏನ ಇದ್ದೀವಿ ಅಂದ್ರೆ ಕಟ್ತಾ ಹೊಡಿಬೋದು ನಾವು. 2 2 2 5 5 5 ಎಷ್ಟು ಇಲ್ಲಿ ಇಂಟು ಮಾಡ್ರಿ ಕೊಡೋಣ. 5 25 11 2 22 ಇಲ್ಲಿಂದ ಇಲ್ಲಿಗೆ ಎಷ್ಟು ಡಿಫ್ರೆನ್ಸ್ ಉಳಿತು 3 3 ಎಷ್ಟಕ್ಕೆ ಬರುತ್ತೆ ಡಿಫ್ರೆನ್ಸ್ ಅದು 25ಕ್ಕೆ ಬರುತ್ತಾ. ಅಂದ್ರೆ 100ಕ್ಕೆ ಎಷ್ಟು ಡಿಫ್ರೆನ್ಸ್ ಬರುತ್ತಾ 21 24 4 3 12%. ತಿಳಿತಾ? ಇದು ರೇಷಿಯೋ ಮೆಥಡ್, ಅದು ಸಕ್ಸೆಸಿವ್ ಮೆಥಡ್. ನಿಮ್ಗೆ ಯಾವ ಮೆಥಡ್ ಈಜಿ ಅನ್ನಿಸ್ತೋ ಆ ಮೆಥಡ್ ಫಾಲೋ ಮಾಡ್ರಿ. ಎಕ್ಸಾಮ್ ಕ್ರ್ಯಾಕ್ ಮಾಡ್ಬೇಕಂದ್ರೆ ಇದೇ ಮೆಥಡೇ ಫಾಲೋ ಮಾಡಬೇಕು. ನೀವು ಯಾವ ಬೇಸಿಕ್ ಮೆಥಡ್ ಫಾಲೋ ಮಾಡಿ ನೀವು ಕ್ರ್ಯಾಕ್ ಮಾಡ್ತೇನೆಂದ್ರೆ ಹ್ಯಾವ್ಲಿ ಟೈಮ್ ಸಾಲೋದೇ ಇಲ್ಲ. ಪ್ರಾಂಪ್ಟಾಗಿ ಹೇಳ್ತೀನಿ, ಎಕ್ಸಾಮ್ ಮುಗಿಸಿ ಬರೋಣ ಒಂದು ಫೀಲ್ ಆಗುತ್ತಾ. ಏನಾಗುತ್ತಾ ಟೈಮೇ ಸಾಲಿಲ್ಲ. ಆ ಫೀಲ್ ಎದಕ್ಕೆ ಬರುತ್ತಾ ಅಂದ್ರೆ ಈ ರೀತಿ ಶಾರ್ಟ್ಕಟ್ ಮೆಥಡ್ ಕಲೀಲಾರ್ಕ, ಯಾವೇ ಪ್ರಾಕ್ಟೀಸ್ ಮಾಡ್ಲಾರ್ಕ. ಅದಕ್ಕೋಸ್ಕರ ಎಕ್ಸಾಮ್ ಮುಗ್ಯಾನ ಟೈಮ್ ಸಾಲಿಲ್ಲ, ಟೈಮ್ ಸಾಯ್ತಿತ್ತು ನಾನು ಬಿಡಿಸ್ಬಿಡ್ತಿದ್ದೆ ಎಕ್ಸಾಮ್ ಅವನು ಮೈಂಡ್ ಸೆಟ್ ಬರುತ್ತೆ. ಸರಿನಾ? ಈಗ ನೋಡ್ರಿ ಒಂದು ನಿಮಿಷ. If the radius of a circle reduced by 50%, then its area reduced by how much? ಒಂದು ವೃತ್ತದ ತ್ರಿಜ್ಯವು 15% ಕಡಿಮೆಗೊಳಿಸಿದರೆ ಆಗ ಅದರ ವಿಸ್ತೀರ್ಣವು ಏರಿಯಾ ಎಷ್ಟು ಕಡಿಮೆ ಆಗುತ್ತದೆ ಅಂತ ಕೇಳ್ಯಾರ. ಇದು RRB NTPC 14/3/2021 ಕೇಳುವಂತ ಪ್ರಶ್ನೆ ಇದು. ಇದು ಸಕ್ಸೆಸಿವ್ ಮೆಥಡ್ ಮಾಡ್ರಿ, ಇಲ್ಲ ರೇಷಿಯೋ ಮೆಥಡ್ ಮಾಡ್ರಿ. ಯಾವ್ದು ನಾ ಸಕ್ಸೆಸಿವ್ ಮೆಥಡ್ ಒಂದೇ ಮಾಡಿಬಿಡ್ತೀನಿ. ಈಗ ನೋಡ್ರಿ, ರೆಡ್ಯೂಸ್ಡ್ ಬೈ ಅಂದನ ಡಿಕ್ರೀಸ್ಡ್. ಎಷ್ಟು ಡಿಕ್ರೀಸ್ ಆಗಿದೆ -a - b ಇಂಟು ಮೈನಸ್ ಏನಾಗುತ್ತಾ +ab ಆಗಿಬಿಡುತ್ತೆ. AB ಅಪಾನ್ 100. ಇವೆಲ್ಲ ಆಲ್ರೆಡಿ ನಿಮ್ಗೆ ನೆನಪಿರ್ಬೇಕು ಆಲ್ಮೋಸ್ಟ್ ಆಲ್. -50% ಡಿಕ್ರೀಸ್. ನೆಕ್ಸ್ಟ್ ನೆಟ್ರೆ ನಿಮ್ಗೆ ಇದು ಹೇಳ್ಕೊಡ್ಬೇಕಲ್ಲ. ಏರಿಯಾ ಆಫ್ ಸರ್ಕಲ್ ಅಂದ್ರೆ ವೃತ್ತದ ವಿಸ್ತೀರ್ಣ ಫಾರ್ಮುಲಾ ಏನಾದ್ರ πr². ಅದು πr². π ಏನದ ಇದು ಕಾನ್ಸ್ಟೆಂಟ್ ಅದ. ಆರ್ ಏನದ ವೇರಿಯೇಬಲ್, ಚೇಂಜಸ್ ಆಗುತ್ತ ಸಾಧ್ಯತೆ ಇರ್ತದೆ. ರೇಡಿಯಸ್ ಚೇಂಜಸ್ ಆಗುತ್ತೆ ಅಲ್ಲಿ. ಒಂದು ವೃತ್ತದ ತ್ರಿಜ್ಯವು 15% ಕಡಿಮೆಗೊಳಿಸಿದರೆ ಆಗ ಅದರ ವಿಸ್ತೀರ್ಣವು ಎಷ್ಟು ಕಡಿಮೆ ಆಗುತ್ತದೆ ಅಂತ ಕೇಳ್ಯಾರ. ಪೈ ಕಾನ್ಸ್ಟೆಂಟ್ ಇರ್ತಾ, ಪೈ ವ್ಯಾಲ್ಯೂ ಏನು ಬರಲ್ಲ. ರೇಡಿಯಸ್ ವ್ಯಾಲ್ಯೂ ಹೆಂಗ 2 ಸ್ಕ್ವೇರ್ ಅದ 2 ಸರಿ ಬರುತ್ತೆ ತಿಳ್ಕೊಬೇಕು. ಇದೇ ರೀತಿ ಇದ್ರ ಫಾರ್ಮುಲಾ ಬರ್ತವೆ ಕೋನದು 1/3 πr²h. ಇಲ್ಲಿ ಪೈ ಕಾನ್ಸ್ಟೆಂಟ್ ಇರ್ತ 1/3 ಕಾನ್ಸ್ಟೆಂಟ್ ಇರ್ತ. ಇಲ್ಲಿ ರೇಡಿಯಸ್ ಚೇಂಜಸ್ ಆಗಿರ್ತದ, ಹೈಟ್ ಚೇಂಜಸ್ ಆಗಿರ್ತದ. ಈ ರೀತಿ ಫಾರ್ಮುಲಾ ಇಲ್ದಾರ ಕೇಳಿಲ್ಲ, ನೋಡ್ದೆ ಕೇಳಿಲ್ಲ. ಈ ರೀತಿ ಫಾರ್ಮುಲಾ CGL ಕ್ವಶನ್ ಕೇಳ್ತಾರೆ ಅತಿ ಹೆಚ್ಚು. ಸರಿನಾ? ಇದ್ರಾಗ ಕೇಳಿಲ್ಲ, ಸುಮ್ಮನೆ ಅಷ್ಟಪ್ ಹೋಗ್ಬೇಡ್ರಿ. ಈಜಿ ಇರುತ್ತೆ RRB NTPC ಕಂಪೇರ್ ಟು CGL ಎಕ್ಸಾಮ್. ನೋಡ್ರಿ, ಇಲ್ಲಿ ರೇಡಿಯಸ್ ಚೇಂಜ್ ಆಗ್ಯದ, ಇಲ್ಲಿ ರೇಡಿಯಸ್ ಡಿಕ್ರೀಸ್ ಆಗ್ಯದ. ಅನ್ನಲ್ಲ ಎಷ್ಟು ಡಿಕ್ರೀಸ್ ಆಗ್ಯದ, ಮೊದಲು 15% ಡಿಕ್ರೀಸ್ ಆಗ್ಯದ, ನೆಕ್ಸ್ಟ್ 15% ಡಿಕ್ರೀಸ್ ಆಗ್ಯದ ಇಂಟು -15 ಇಂಟು -15.
by 100. Minus 15 minus 15 minus 30%. ಇದು ಮೈನಸ್ ಇಂಟು ಮೈನಸ್ ಪ್ಲಸ್ 15 ಎಷ್ಟು 225 ಡಿವೈಡೆಡ್ ಬೈ 100 2.25 ಆಗುತ್ತೆ. ಮೈನಸ್ 30% ಪ್ಲಸ್ 2.25 ಆಗುತ್ತಾ. ಇನ್ನು ನೋಡ್ರಿ ಮೈನಸ್ 30% 30 ಹಿಂಗೆ ಕಳೀರಿ. ಇಲ್ಲ ನಿಮ್ಗೆ ಡೈರೆಕ್ಟ್ ಬರ್ತಿತ್ತ ಡೈರೆಕ್ಟ್ ಕಳೀರಿ, ಯಾಕಂದ್ರೆ ನಾನು ನಿಮ್ಗೆ ಬರಲ್ಲ ಅಂತ ಕೇಳಕತ್ತೀನಿ. 25 5 10 5 10 3 ಹೋದ್ರೆ 7 10 3 ಹೋದ್ರೆ 7 ಇಲ್ಲಿ 1 ಉಳಿತು 27.5 27.75%. 27.75%. ಕರೆಂಟ್ ಅದು ನನ್ನ ಮುಖ ಅಷ್ಟೇ ಕಾಣಲ್ಲ, ಕ್ವಶನ್ ಎಲ್ಲ ಕಾಣ್ತಾವು, ಏನದು ಮಾಡಬೇಡ್ರಿ ಸರಿನಾ. ನಿಮಿಷ. ನೆಕ್ಸ್ಟ್ ಕ್ವಶನ್ ಹೋಗೋಣ. ನೆಕ್ಸ್ಟ್ ಕ್ವಶನ್ ಏನಿದೆ ಅಂದ್ರೆ, ಇಫ್ ದ ಪ್ರೈಸ್ ಆಫ್ ಟೀ ಈಸ್ ಇನ್ಕ್ರೀಸ್ಡ್ ಬೈ 20%, by what percent should a household reduce its consumption of a tea so that the budget remains the same? ನನ್ನ ಮುಖ ಅಷ್ಟೇ ಕಾಣಲ್ಲ, ಎಲ್ಲ ಕ್ವಶನ್ ಕಾಣುತ್ತೆ, ಎಲ್ಲ ಕಾಣುತ್ತಾ. ಇಫ್ ದ ಪ್ರೈಸ್ ಆಫ್ ಟೀ ಈಸ್ ಇನ್ಕ್ರೀಸ್ಡ್ ಬೈ 20%, by what percent should household reduce its consumption of a tea so that the budget remains the same? ಅಂದ್ರೆ ಚಹಾದ ಬೆಲೆಯು 20% ಹೆಚ್ಚಾದರೆ ಒಂದು ಕುಟುಂಬವು ತನ್ನ ಚಹಾ ಸೇವನೆಯನ್ನು ಎಷ್ಟು ಪ್ರತಿಶತದಷ್ಟು ಕಡಿಮೆ ಮಾಡಬೇಕು, ಇದರಿಂದ ಬಜೆಟ್ ಒಂದೇ ಆಗಿರುತ್ತದೆ. ಅಂದ್ರೆ ನೋಡಿ ಈ ಲೆಕ್ಕ ಯಾವ ರೀತಿ ಇರ್ತಾವ ಅಂದ್ರೆ, ಪ್ರೈಸ್ ಅಂದ್ರೆ ಬೆಲೆ, ಬೆಲೆ ಇಂಟು, ಈಗ ನೋಡಿ ಇಂಗ್ಲೀಷ್ನೇ ಬರ್ತೀನಿ, ಪ್ರೈಸ್ ಇಂಟು ಕನ್ಸ್ಯೂಮ್ಷನ್ ಈಕ್ವಲ್ ಟು ಎಕ್ಸ್ಪೆಂಡಿಚರ್. ಪ್ರೈಸ್ ಅಂದ್ರೆ ಬೆಲೆ, ಕನ್ಸ್ಯೂಮ್ಷನ್ ಅಂದ್ರೆ ಈಗ ನಾವು ಸ್ವಲ್ಪ ತಗೋರಿ ಪೆನ್ ತೊಗೊಳಕ್ ಹೋಗಿ, ಕನ್ಸ್ಯೂಮ್ಷನ್ ಅಂದ್ರೆ ಬಳಕೆ, ಎಕ್ಸ್ಪೆಂಡಿಚರ್ ಅಂದ್ರೆ ಖರ್ಚು. ಈಗ ಒಂದು ಪೆನ್ ತೊಗೊಳಕ್ ಹೋಗಿ, ಪೆನ್ನಿನ ಬೆಲೆ ಎಷ್ಟು 5 ರೂಪಾಯಿ, ಒಂದು ಪೆನ್ನಿಗೆ ಎಷ್ಟು 5 ರೂಪಾಯಿ. 10 ಪೆನ್ ತೊಗೋತೀನಿ, ಎಷ್ಟಾಯ್ತು ಅದ್ರ ಖರ್ಚು 50 ರೂಪಾಯಿ ಆಯ್ತು ಸರಿನಾ. ಇದು ಪ್ರೈಸ್, ಇದು ಕನ್ಸ್ಯೂಮ್ಷನ್, ಇದು ಎಕ್ಸ್ಪೆಂಡಿಚರ್. ಅದೇ ನಾ ಏನು ಮಾಡ್ತೀನಿ, ಇದೇ 50 ರೂಪಾಯಿದಲ್ಲಿ ಪೆನ್ ಏನು ಮಾಡ್ತೀನಿ, ಪೆನ್ನಿನ ಬೆಲೆ 10 ರೂಪಾಯಿ ಆಗಿಬಿಡುತ್ತೆ, ಇನ್ಕ್ರೀಸ್ ಆಗಿಬಿಡುತ್ತೆ. ಇಲ್ಲಿ 5 ರೂಪಾಯಿದ ಪೆನ್ನ 10 ರೂಪಾಯಿ ಆಗಿಬಿಡುತ್ತೆ. ಅವಾಗ ಏನಾಗುತ್ತೆ ಅಂದ್ರೆ ಎಷ್ಟು ಪೆನ್ ಬರ್ತಾವ ಅಂದ್ರೆ 5 ಪೆನ್ ಬರ್ತಾವೆ. ಕನ್ಸ್ಯೂಮ್ಷನ್ ಕಡಿಮೆ ಆಯ್ತು, ಎಕ್ಸ್ಪೆಂಡಿಚರ್ ಸೇಮ್ ಇದೆ. ಇಲ್ಲಿ ಏನು ಹೇಳಕ್ ಬಯಸ್ತೇನೆ ಅಂದ್ರೆ, ಇಲ್ಲಿ ಎಕ್ಸ್ಪೆಂಡಿಚರ್ ಕಾನ್ಸ್ಟೆಂಟ್ ಇರ್ತದೆ, ಎಕ್ಸ್ಪೆಂಡಿಚರ್ ಸೇಮ್ ಇದೆ. ಇಲ್ಲಿ ಇದೇನಿದೆ ಕಾನ್ಸ್ಟೆಂಟ್ ಇದೆ. ಇದ್ರಾಗ ಎಲ್ಲೆಲ್ಲಿ ಚೇಂಜ್ ಆಗಿದೆ, ಪ್ರೈಸ್ ಚೇಂಜ್ ಆಗಿದೆ, ಕನ್ಸ್ಯೂಮ್ಷನ್ ಚೇಂಜ್ ಆಗಿದೆ. ಇಲ್ಲಿ ಪ್ರೈಸ್ ಎಷ್ಟಿತ್ತು 5 ಇತ್ತು, ಇಲ್ಲಿ 10 ಆಗ್ಯದ. ಇಲ್ಲಿ ಕನ್ಸ್ಯೂಮ್ಷನ್ ಇನ್ಕ್ರೀಸ್ ಆಗ್ಯದ, ಪ್ರೈಸ್ ಡಿಕ್ರೀಸ್ ಆಗ್ಯದ. ಈಗ ಒಟ್ಟಾರೆ ಏನು ಹೇಳಕ್ ಬಯಸ್ತೀನಿ ಅಂದ್ರೆ, ಇಫ್ ದ ಪ್ರೈಸ್ ಆಫ್ ಟಿ ಈಸ್ ಇನ್ಕ್ರೀಸ್ಡ್ ಬೈ 20%, by what percentage should a household reduce its consumption of a tea so what the budget remains same? ಅಂದ್ರೆ ಒಂದು ಚಹಾದ ಬೆಲೆ 20% ಅಷ್ಟು ಹೆಚ್ಚಾಗಿದೆ. ಇಲ್ಲಿ ಒಂದು ಕುಟುಂಬವು ತನ್ನ ಚಹಾ ಸೇವನೆಯನ್ನು ಎಷ್ಟು ಪ್ರತಿಶತದಷ್ಟು ಕಡಿಮೆ ಮಾಡಬೇಕು, ಇದರಿಂದ ಬಜೆಟ್ ಒಂದೇ ಆಗಿರುತ್ತದೆ ಅಂತ ಹೇಳೋರು. ನೋಡಿ ಈ ರೀತಿ ಈ ಲೆಕ್ಕನ 2 ಮೆಥಡ್ನಲ್ಲಿ ಮಾಡ್ಬೋದು. 2 ಮೆಥಡ್ ಹೇಳ್ಕೊಡ್ತೀನಿ ನಿಮ್ಗೆ. ಈಗ ನೋಡು, ಪ್ರೈಸ್ ಮೊದಲ ಪ್ರೈಸ್ ಬರೀ, ನೆಕ್ಸ್ಟ್ ಅದ್ರ ತಳಗ ಕನ್ಸ್ಯೂಮ್ಷನ್ ಬರೀ. ಪ್ರೈಸ್ ಇನಿಷಿಯಲಿ ಅಂದ್ರೆ ಮೊದಲು ಎಷ್ಟಿತ್ತು, ಪ್ರೈಸ್ ಅಂದ್ರೆ ಬೆಲೆ, ಕನ್ಸ್ಯೂಮ್ಷನ್ ಅಂದ್ರೆ ಅದು ಎಷ್ಟು ಬಳಕೆ ಮಾಡಿ ಅನ್ನೋದು. ಫಸ್ಟ್ಗೆ ಇನಿಷಿಯಲ್ ಅಂದ್ರೆ ಮೊದಲು,
ಇದು ಫೈನಲ್. ಮೊದಲು ಪ್ರೈಸ್ ಎಷ್ಟಿತ್ತು? 20% ಇನ್ಕ್ರೀಸ್ ಅಂದ್ರೆ 20% ಇನ್ಕ್ರೀಸ್ ಅಂದ್ರೆ ಏನು ಹೇಳಿನಿ? 1/100 ಮಾಡ್ಕೊಳ್ಳಿ. 21 25 1/5 5ರಿಂದ ಇನ್ಕ್ರೀಸ್ ಅಂದ್ರೆ ಪ್ಲಸ್ ಮಾಡ್ಕೋರಿ ಯಾವಾಗಲೂ. ಎಷ್ಟಾಯ್ತು? 6/5 ಆಯಿತು. ಈಗ 5 ಇತ್ತು, 5ರಿಂದ ಎಷ್ಟಾಯ್ತು? 6 ಆಯಿತು. ಅಂದ್ರೆ ಏನು? ಇಲ್ಲೇನು ಹೇಳೋ ಹೊಳ್ಳಿ ರಿಡ್ಯೂಸ್ ದ ಕನ್ಸ್ಯೂಮ್ಷನ್. ಏನು ರಿಡ್ಯೂಸ್ ದ ಕನ್ಸ್ಯೂಮ್ಷನ್, ಎಕ್ಸ್ಪೆಂಡಿಚರ್ ಮೀನ್ಸ್ ಸೇಮ್, ಅಂದ್ರೆ ಖರ್ಚು ಸೇಮ್ ಇರುತ್ತೆ. ಕನ್ಸ್ಯೂಮ್ಷನ್ ರೆಡ್ಯೂಸ್ ಅಂದ್ರೆ ಇಲ್ಲೇನು ಮಾಡಬೇಕು? ಒಳ್ಳೆ ಇದನ್ನು ರಿವರ್ಸ್ನೇ ಮೆಥಡ್ ಬಿಡಬೇಕು. 6/5 ಮಾಡಿದಾಗ ಇಲ್ಲಿಂದ ಇಲ್ಲಿಗೆ ಎಷ್ಟು ಡಿಕ್ರೀಸ್ ಆಗ್ಯದ ನೋಡ್ಕೋಬೇಕು. 1 ಡಿಕ್ರೀಸ್ ಆಗ್ಯದ. 1 ಎದಕ್ಕೆ ಡಿಕ್ರೀಸ್ ಆಗ್ಯದ? ಇದು ಬೇಸ್ ವ್ಯಾಲ್ಯೂ ತೊಗೊಳು. ಕನ್ಸ್ಯೂಮ್ಷನ್ ಡಿಕ್ರೀಸ್ ಆಗ್ಯದ. ಕನ್ಸ್ಯೂಮ್ಷನ್ ಎಷ್ಟು ಡಿಕ್ರೀಸ್ ಮಾಡಿದಾಗ ನಮಗೆ ಖರ್ಚು ಸೇಮ್ ಆಗಿರ್ತದ, ಎಕ್ಸ್ಪೆಂಡಿಚರ್ ಸೇಮ್ ಆಗಿರ್ತದ ಅದು ಕೇಳಬೇಕು. 1/6 ಇಂಟು 100. 1/6 ಇಂಟು 100. 6 1 6 2 ಹೋಯ್ತು, 6 6 36 ಇಂಟು 2/3. 1/16 ಅಂದ್ರೆ 16.2/3%. ಇದು ಒಂದನೇ ಮೆಥಡ್. ಇದು ಮೆಥಡ್ 1. ಇಲ್ಲಿ ಮೆಥಡ್ 2 ಬಿಡಿಸ್ತೇವೆ ನೋಡಿ. ಮೆಥಡ್ 2 ಈಜಿ ಅದ, ಅದ್ರ ಟ್ರಿಕ್ಸ್ ಕಲಿಬೇಕಷ್ಟೇ. ಇಲ್ಲಿ ಏನು ಹೇಳ್ಯಾನ? 20 ಯಾವಾಗಿದು ಮೆಥಡ್ 2 ಅಂದ್ರೆ ಯಾವಾಗ ರೂಲ್, ಈ ರೂಲ್ ಯಾವಾಗ ಅಪ್ಲೈ ಆಗುತ್ತೆ ಅಂದ್ರೆ ಇದಕ್ಕೆ AB ರೂಲ್ ಅಂತೇವೆ ನಾವು. AB ರೂಲ್ ಉದ್ದೇಶ ಏನಂದ್ರೆ ಯಾವಾಗಾದ್ರೂ ಒಂದು ಪ್ರೈಸ್ ಇನ್ಕ್ರೀಸ್ ಕೊಟ್ಟು ಅದನ್ನ ಎಷ್ಟು ಪರ್ಸೆಂಟೇಜ್ ಡಿಕ್ರೀಸ್ ಮಾಡಿದಾಗ ರಿಮೈನ್ ಸೇಮ್ ಇರ್ತದೆ. ಎಕ್ಸ್ಪೆಂಡಿಚರ್ ಅಲ್ಲಿ ಒಂದು ವಸ್ತುವಿನ ವ್ಯಾಲ್ಯೂ ಸೇಮ್ ಇರ್ತದೆ. ಅಲ್ಲೇ ಇನ್ಕ್ರೀಸ್ ಕೊಟ್ಟು ಅಲ್ಲೇ ಡಿಕ್ರೀಸ್ ಕೊಟ್ಟಾಗ ಸೇಮ್ ಇರಬೇಕು. ಅದಕ್ಕೆ ನಾವು AB ರೂಲ್ ಅಂತೇವೆ. ಸಪೋಸ್ ಈ AB ರೂಲ್ ಉದ್ದೇಶ ಅಂದ್ರೆ ಎ ಇನ್ಕ್ರೀಸ್ ಆಗಿದೆ, ಬಿ ಡಿಕ್ರೀಸ್ ಆಗಿದೆ, ಅದ್ರ ಏರಿಯಾ ಯಾವಾಗಲೂ ಸೇಮ್ ಇರುತ್ತೆ ತಿಳ್ಕೋಬೇಕು. ಒಂದು ಇನ್ಕ್ರೀಸ್ ಒಂದು ಡಿಕ್ರೀಸ್ ಕೊಟ್ಟಾಗ ಅದ್ರ ಏರಿಯಾ ಆಗಲಿ, ಅದ್ರ ಬಜೆಟ್ ಆಗಲಿ, ಯಾವ ಖರ್ಚಾಗಲಿ ಯಾವಾಗಲೂ ಸೇಮ್ ಇರ್ತದೆ ಅನ್ಬೇಕು. ಅದು ಅವಾಗ ನಾವು AB ರೂಲ್ ಅಪ್ಲೈ ಮಾಡ್ಬೋದು. ಇಲ್ಲಿ ನೋಡಿ, ಇಲ್ಲೇನ 20% ಇನ್ಕ್ರೀಸ್ ಅಂದ, ಈ 20% ಬರ್ಕೋರಿ. ಇನ್ಕ್ರೀಸ್ ಅಂದ್ರೆ ಏನು ಹೇಳಿನಿ? 5/6. 20% ಎಷ್ಟಾಗುತ್ತಾ? 1/5 ಆಗುತ್ತಾ. ಇನ್ಕ್ರೀಸ್ ಅಂದ್ರೆ ಏನು ಹೇಳಿನಿ? ಪ್ಲಸ್ ಹೇಳಿನಿ. ಇಲ್ಲಿ ಏನಾಗ್ಯದ? ನೆಕ್ಸ್ಟ್ ಡಿಕ್ರೀಸ್ ಆಗ್ಯದ. ಇಲ್ಲಿ ನೋಡ್ಬೇಕು ಹೌ ಮಚ್ ಪರ್ಸೆಂಟ್ ಶುಡ್ ರೆಡ್ಯೂಸ್. ಇಲ್ಲಿ ನೋಡ್ರಿ, ಇಲ್ಲಿ ರೆಡ್ಯೂಸ್ ಅನ್ನಲ್ಲ, ಡಿಕ್ರೀಸ್ ಆಗ್ಯದ. ಎಷ್ಟು ಡಿಕ್ರೀಸ್ ಆಗ್ಯದ ಅಂದ್ರೆ ಈ 1 ಅಷ್ಟೇ ಬರಬೇಕಿಲ್ಲಿ. ಇಲ್ಲಿ ಪ್ಲಸ್ ಅದ, 5ರ 1 ಕೂಡಿಸಿದ್ರೆ ಎಷ್ಟು? 6. 6 ಇಂಟು 100 ಮಾಡ್ಕೊಂಬಿಡ್ರಿ. ಎಷ್ಟಾಯ್ತು ಇದು? 16.2/3%. ಇದು ಈಜಿ ಮೆಥಡ್. ಈ ಮೆಥಡ್ ಕಲ್ತ್ರ ಚುಟ್ಕಿ ಒಮ್ಮೆ ಆನ್ಸರ್ ಹೇಳ್ಬೋದು. ಅಂದ್ರೆ ಈಜಿಲಿ ಹೇಳ್ತೀರಿ ನೀವು. ಇದ್ರಾಗ ಏನಿಲ್ಲ, ನಾ 20% ಅದ, ಎಷ್ಟು ಇನ್ಕ್ರೀಸ್ ಆಗಿದೆ ಅಂತೇಳಿ ಏನ? ಇನ್ಕ್ರೀಸ್ ಅಂದ್ರೆ ಏನು? ಪ್ಲಸ್ ಬರ್ಕೊಂಡೆ. 20% ಅಂದ್ರೆ ಏನು? 1/5. ಈ 1 ಎಷ್ಟದ ಅಷ್ಟು ಬರೀಬೇಕು. ಡಿಕ್ರೀಸ್ ಅಂದನ, ಡಿಕ್ರೀಸ್ ಸಿಂಬಲ್ ಹಾಕ್ರಿ. ಈಗ 5 ಪ್ಲಸ್ ಅಂದ್ರೆ 5 1 ಕೂಡಿಸಿದ್ರೆ ಎಷ್ಟು? 6. 1/6 ಇಂಟು 100 ಅಂದ್ರೆ ಎಷ್ಟು? 16.2/3%. ಅಂದ್ರೆ ಎಷ್ಟು ಇದು ಎಷ್ಟು ಇನ್ಕ್ರೀಸ್ ಮಾಡಿದಾಗ ಬಜೆಟ್ ರಿಮೇನ್ ಸೇಮ್ ಇರ್ತದನ? 16.2/3% ಡಿಕ್ರೀಸ್ ಆಗಿದೆ. ಈಗ ಮೊದಲಿನಕಿನ 16.2/3 ಡಿಕ್ರೀಸ್ ಆಗ್ಯದ. ಸರಿನಾ? ಇದನ್ನು ಇನ್ನೊಂದ್ಸರಿ ಎಕ್ಸ್ಪ್ಲೈನ್ ಮಾಡ್ತೀನಿ, ಇದನ್ನು ಇನ್ನೊಂದ್ಸರಿ ಎಕ್ಸ್ಪ್ಲೈನ್ ಮಾಡ್ತೀನಿ. ನೋಡಿ ಮೆಥಡ್ 1 ಏನದ? ಒಂದು ಪ್ರೈಸ್ ಅದ, ಇಲ್ಲಿ ಪ್ರೈಸ್, ಇದು ಕನ್ಸ್ಯೂಮ್ಷನ್, ಇದು ಎಕ್ಸ್ಪೆಂಡಿಚರ್. ಒಂದು ಬೆಲೆ, ಒಂದು ಬಳಕೆ, ಒಂದು ಖರ್ಚು. 5 ರೂಪಾಯಿ ಪೆನ್ನ 10 ತೊಗೊಂಡಾಗ 50 ರೂಪಾಯಿ ಆಯಿತು. ಅದೇ 10 ರೂಪಾಯಿ ಪೆನ್ನು 50 ರೂಪಾಯಿ 5 ತೊಗೊಂಡೇವಿ, ಎಷ್ಟಾಯ್ತು? 50 ರೂಪಾಯಿ. ಇಲ್ಲೇನು ಕಾನ್ಸ್ಟೆಂಟ್ ಅದಂದ್ರೆ ನಮ್ಮ ಖರ್ಚು ನಂಬಲ್ಲಿ ಇರೋದು 50 ರೂಪಾಯಿ. 5 ರೂಪಾಯಿ ಪೆನ್ ತೊಗೊಂಡೇವು ಅಂದ್ರೆ 10 ಬರ್ತಾವೆ. ಅದೇ 10 ರೂಪಾಯಿ ಪೆನ್ ತೊಗೊಂಡೆ 5 ಬರ್ತಾವೆ. ಅಂದ್ರೆ ಖರ್ಚು ಕಾನ್ಸ್ಟೆಂಟ್ ಇದ್ದಾಗ ಇಲ್ಲಿ ಪ್ರೈಸ್ ಏನಾಗಿದೆ? ಡಿಕ್ರೀಸ್ ಆಗಿದೆ. 5 ಇದ್ದಿದ್ದು 10 ಆಗಿದೆ. ಇಲ್ಲ ಅದೇ ಅಷ್ಟೇ. ಪ್ರೈಸ್ ಎಷ್ಟಿತ್ತು? 20% ಇನ್ಕ್ರೀಸ್ ಇತ್ತು. 5 ಇತ್ತಾ? 6 ಆಯಿತು. 6 ವಸ್ತುಗಳು ಬಂದು. ಸಪೋಸ ಈಗ ನನಗೆ ಏನಾಗಬೇಕು? ಅದೇ 50 ರೂಪಾಯಿದಲ್ಲಿ ಎಷ್ಟು ಇದು ಮಾಡಬೇಕು? ಇಲ್ಲಿ 6 ರೂಪಾಯಿ ಅದ. ಎಷ್ಟು ವಸ್ತು ಕಡಿಮೆ ಬರ್ತವೆ ವಸ್ತುಗಳು ನನಗೆ? ಎಷ್ಟು ಬರ್ತವೆ? ಕಡಿಮೆ ವಸ್ತುಗಳು ಬಂದು. ಎಷ್ಟು ಕಡಿಮೆ ಬಂದು? ಒಂದು ವಸ್ತು ಕಡಿಮೆ ಬಂತು. ಎಷ್ಟು? 6ಕ್ಕೆ 1 ಬಂತಂದ್ರೆ 100ಕ್ಕೆ ಎಷ್ಟು ಕಡಿಮೆ ಬರ್ತಾವೆ? 16%, 2/3% ಕಡಿಮೆ ಬರ್ತಾವೆ ಅದೇ ಬಜೆಟ್ನಾಗ. ಇದು ಅದೇ ಲೆಕ್ಕ. ಹೆಂಗಂದ್ರೆ ಇಲ್ಲಿ ನೋಡಿ, ಇಲ್ಲಿ 20% ಇನ್ಕ್ರೀಸ್ ಅಂದಾನ. 20% ಅಂದ್ರೆ 1/5. ಇನ್ಕ್ರೀಸ್ ಅಂದ್ರೆ ಪ್ಲಸ್ 1/5 ಪ್ಲಸ್ 1/5 ಇತ್ತ. ಹೌ ಮಚ್ ಪರ್ಸೆಂಟ್ ಡಿಕ್ರೀಸ್? ಎಷ್ಟು ಪರ್ಸೆಂಟ್ ಡಿಕ್ರೀಸ್ ಮಾಡಿದಾಗ
ಅದೇ ಖರ್ಚಿನಲ್ಲಿ ನಾವು ವಸ್ತುಗಳು ಎಷ್ಟು ಕೊಂಡ್ಕೋಬಹುದು ಅಂತ ನೋಡಿ. ಇಲ್ಲಿ 1 ಅದ, ಇದು 1 ಇದು ಅಂಶ, ಇದು ನ್ಯೂಮರೇಟರ್ ಯಾವಾಗಲೂ ಚೇಂಜ್ ಆಗಲ್ಲ. 1 ಇತ್ತ 1 ಇಡ್ರಿ, 5 1 ಕೂಡಿಸಿದ್ರೆ 6, 1/6 ಇಂಟು 100 ಮಾಡಿದ 16.2/3% ಆಗುತ್ತೆ. 16.2/3% ಏನಿದು. ಬಟ್ ರಿಮೈನ್ಸ್ ದಿ ಸೇಮ್. ಎಷ್ಟು ಡಿಕ್ರೀಸ್ ಮಾಡಿದಾಗ ಕನ್ಸೂಮ್ಷನ್ ಎಷ್ಟು ಡಿಕ್ರೀಸ್ ಮಾಡಿದಾಗ 16.2/3%. ಇವು ಲೆಕ್ಕ CGL ಬರ್ತಾವು, CHSL ಬರ್ತಾವು, MTS ಬರ್ತಾವು. CGL ಮೀನ್ಸ್ ಲೆವೆಲ್ ತನಕ ಬಂದವು ಲೆಕ್ಕ. ಇದ್ರಾಗ ಯಾರು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂತ ಬಿಡಿಸ್ತಿರೋ ಅವ್ರಿಗೆ ಈಸಿ ಲೆಕ್ಕ. ಸರಿನಾ? ನೆಕ್ಸ್ಟ್ ಕ್ವಶನ್ ಹೋಗೋಣ. ಇನ್ನೊಂದು 3